ನಮ್ಮ ದೇಹಕ್ಕೆ ಹಾಗೂ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ಉತ್ತಮ ಅಂಶಗಳನ್ನು ಹೊಂದಿರುವಂತಹ ಬಾಳೆದಿಂಡಿನಿಂದ ನಾನಿವತ್ತೊಂದು ಆರೋಗ್ಯಕರವಾದ ಹಾಗೆ ರುಚಿಕರವಾದ ದೋಸೆ ಮತ್ತು ಬಾಳೆದಿಂಡಿನ ತಂಬುಳಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಬಾಳೆದಿಂಡಿನ ಹೊರಗಿನ ಕವರನ್ನು ಒಂದೊಂದಾಗಿ ತೆಗಿಬೇಕು. ಗೊನೆ ಬಿಟ್ಟಂತಹ ಬಾಳೆ ಗಿಡದಲ್ಲಿ ಮಾತ್ರ ನಮಗೆ ಈ ರೀತಿಯಾದ ದಿಂಡು ಸಿಗ್ತದೆ. ಇದರಲ್ಲಿ ದೇಹದ ತೂಕ ಕಡಿಮೆ ಮಾಡುವ ಶಕ್ತಿ ಇದೆ. ಇದರ ರಸ ಕುಡಿದ್ರೆ ಕಿಡ್ನಿ ಕಲ್ಲುಗಳ ಸಮಸ್ಯೆಗೆ ಪರಿಹಾರ ಇದೆ. ಮೂತ್ರನಾಳದ ಸೋಂಕನ್ನು ನಿವಾರಿಸ್ತದೆ. ಸಕ್ಕರೆ ಕಾಯಿಲೆಗೂ ಒಳ್ಳೆಯದು. ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸ್ತದೆ. ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆಯನ್ನು ನೀಗಿಸ್ತದೆ. ಕೊಲೆಸ್ಟ್ರಾಲ್ ಹಾಗೆ ರಕ್ತದೊತ್ತಡದ ನಿರ್ವಹಣೆ ಮಾಡ್ತದೆ. ಇದರಲ್ಲಿ ವಿಟಮಿನ್ B6, C, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಹಾಗೆ ಉತ್ತಮ ನಾರಿನಂಶ ಜೊತೆಗೆ ನೀರಿನಂಶ ಕೂಡ ಇರೋದ್ರಿಂದ ಇದರ ಸೇವನೆ ನಮ್ಮ ದೇಹಕ್ಕೆ ಅತಿ ಉತ್ತಮ. ಹೊರಗಿನ ಕವರೆಲ್ಲ ತೆಗೆದ ನಂತರ ಈ ರೀತಿ ಬಿಳಿಯಾದಂತಹ ಸ್ವಲ್ಪ ಮೆತ್ತಗಿನ ದಿಂಡು ಒಳಗಿಂದ ಸಿಗ್ತದೆ. ತಂಬುಳಿ ಮಾಡಲಿಕ್ಕೆ ನಾನು ಬಾಳೆ ದಿಂಡಿನ ತುದಿ ಭಾಗವನ್ನೇ ಉಪಯೋಗ ಮಾಡ್ತಾ ಇದ್ದೇನೆ. ತುದಿ ಭಾಗ ಆದರೆ ಎಳೆದಾಗಿ ಇರ್ತದೆ, ಹಾಗೆ ಜಾಸ್ತಿ ನೂಲೇನು ಬರೋದಿಲ್ಲ. ನೂಲಿದ್ರೆ ತೆಗೆದು ಈ ರೀತಿಯಾಗಿ ಇದನ್ನು ತೆಳ್ಳಗಿನ ಸ್ಲೈಸ್ ಮಾಡ್ಕೊಂಡ್ರಾಯ್ತು. ಸ್ಲೈಸ್ ಮಾಡಿದ ನಂತರ ಇದನ್ನು ಉದ್ದಕ್ಕೆ ಮತ್ತು ಅಡ್ಡಕ್ಕೆ ಸಣ್ಣಕ್ಕೆ ಕತ್ತರಿಸ್ಕೊಂಡ್ರಾಯ್ತು. ಇದನ್ನು ಬೇಯಿಸಲಿಕ್ಕೆ ಏನೂ ಇಲ್ಲ, ಹಾಗಾಗಿ ಆದಷ್ಟು ಸಣ್ಣ ಸಣ್ಣಕ್ಕೆ ತುಂಡು ಮಾಡಿದರೆ ಒಳ್ಳೆಯದಾಗ್ತದೆ. ಪಾತ್ರೆಯಲ್ಲಿ ಸ್ವಲ್ಪ ಮೊಸರು ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ತುಂಡು ಮಾಡಿದಂತಹ ಬಾಳೆ ದಿಂಡನ್ನು ಹಾಕಿ ನಂತರ ಅದಕ್ಕೆ 2 ಕತ್ತರಿಸಿದ ಕಾಯಿ ಮೆಣಸನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ನೀವು ಇದನ್ನು ಮೊಸರು ಬಜ್ಜಿ ಥರ ಕೂಡ ಯೂಸ್ ಮಾಡ್ಬೋದು. ತಂಬುಳಿಗಾದರೆ ಸ್ವಲ್ಪ ತುರಿದಿಟ್ಟಂತಹ ಶುಂಠಿಯನ್ನು ಸೇರಿಸಿ ಜೊತೆಗೆ 1 ಕಪ್ ಕಾಯಿ ತುರಿ, ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡು ಇದನ್ನು ಸೇರಿಸಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಎಣ್ಣೆ, ಸಾಸಿವೆ, ಕೆಂಪು ಮೆಣಸು, ಕರಿಬೇವು ಹಾಕಿದ್ದ ಒಗ್ಗರಣೆ ಕೊಟ್ಟರೆ ಆಯಿತು. ಬಾಳೆದಿಂಡು ಎಳೆಯದಾಗಿರೋದ್ರಿಂದ ನಮಗೆ ತಿನ್ನುವಾಗ ಏನು ಅದರ ನಾರು ಏನು ಸಿಗೋದಿಲ್ಲ. ಹಾಗೆ ಅನ್ನದ ಜೊತೆ ದೋಸೆ ಜೊತೆ ಹಾಕ್ಕೊಂಡು ತಿನ್ನಲಿಕ್ಕೂ ಬಹಳ ಒಳ್ಳೆಯದಾಗ್ತದೆ. ದೋಸೆ ಮಾಡಲು ನಾನು ಈ ಕಪ್ನಲ್ಲಿ 2 ಕಪ್ ದೋಸೆ ಅಕ್ಕಿಯನ್ನು 4 ಗಂಟೆಗಳಷ್ಟು ನೆನೆಸಿ ತೊಳೆದಿಟ್ಕೊಂಡಿದ್ದೇನೆ. ಅದಕ್ಕೆ 2 ಬಾಳೆ ದಿಂಡಿನ ತುಂಡನ್ನು ತಗೊಂಡಿದ್ದೇನೆ. ಇದಕ್ಕೂ ಅಷ್ಟೇ ತೆಳ್ಳಗಿನ ಸ್ಲೈಸ್ ಮಾಡಿಕೊಂಡು ನೂಲು ಬಂದರೆ ತೆಗೆದಿಟ್ಟು ಸಣ್ಣಕ್ಕೆ ತುಂಡು ಮಾಡಿಟ್ಕೊಂಡ್ರಾಯ್ತು. ಇನ್ನು ಮಿಕ್ಸಿಗೆ 1 ಮುಷ್ಟಿಯಷ್ಟು ಅಕ್ಕಿ ಹಾಕಿದರೆ 2 ಮುಷ್ಟಿಯಷ್ಟು ತುಂಡು ಮಾಡಿದಂತಹ ಬಾಳೆದಿಂಡು, ಹಾಗೆ 1 ಕಪ್ನಷ್ಟು ಕಾಯಿ ತುರಿ, 1 ಇಂಚಿನಷ್ಟು ಉದ್ದ ಶುಂಠಿ, 1 ಕಾಯಿ ಮೆಣಸು. ಇದರ ಬದಲು ಜೀರಿಗೆ ಮೆಣಸು ಹಾಕಿದರೂ ಬಹಳ ರುಚಿ ಆಗ್ತದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕದೆ ರುಬ್ತಾ ಇದ್ದೇನೆ. ಇದು ಅಷ್ಟು ನುಣ್ಣಗೆ ಆಗಲಿಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿದ್ದೇನೆ. ಈ ರೀತಿಯಾಗಿ ಬಹಳ ನುಣ್ಣಗೆ ಆಗ್ತದೆ. ಸ್ವಲ್ಪ ದಪ್ಪ ದಪ್ಪಾಗಿರ್ತದೆ, ಹಾಗಂತ ಅದರಲ್ಲಿ ನೂಲಾಗಿ ಏನು ಬರುವುದಿಲ್ಲ. ಹಾಗೆ ಉಳಿದಂತಹ ಅಕ್ಕಿ ಮತ್ತು ಬಾಳೆದಿಂಡನ್ನು ರುಬ್ಬಿ ತೆಗೆದಿಟ್ಕೊಂಡಿದ್ದೇನೆ. ಇನ್ನು ಸರಿಯಾಗಿ ಮಿಕ್ಸ್ ಮಾಡಿ ನಂತರ ನೀರು ಬೇಕಾದರೆ ನೋಡಿಕೊಂಡು ಸ್ವಲ್ಪ ಸೇರಿಸಿದ್ರಾಯಿತು. ಇನ್ನು ಒಲೆ ಮೇಲೆ ಕಾವಲಿಟ್ಟು ನಾವು ಉದ್ದಿನ ದೋಸೆ ಎಲ್ಲ ಹೊಯ್ತೇವಲ್ಲ, ಅದೇ ರೀತಿಯಲ್ಲಿ ಇದನ್ನು ಹೊಯ್ದರಾಯಿತು. ಮುಚ್ಚಳ ಮುಚ್ಚಿ 1-2 ನಿಮಿಷ ಬಿಟ್ಟು ನಂತರ ಇದಕ್ಕೆ ಮೇಲಿಂದ ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು. ಹಾಕಿ ತೆಗೆದು ನಂತರ ಒಮ್ಮೆ ತಿರುವಿ ಹಾಕಿದ್ರೆ ಒಳ್ಳೆಯದು. ಅಂದರೆ ಒಂಚೂರು ದಪ್ಪ ಇರೋದ್ರಿಂದ ಒಮ್ಮೆ ತಿರುವಿ ಹಾಕಿದರೆ 2 ಸೈಡ್ ಕೂಡ ಸರಿಯಾಗಿ ಬೇಯ್ತದೆ. ಇನ್ನು ಬಿಸಿ ಬಿಸಿ ದೋಸೆ ಕ್ರಿಸ್ಪಿಯಾಗಿ ಹಾಗೆ ಒಳ್ಳೆ ಘಮದೊಂದಿಗೆ ತಿನ್ನಲಿಕ್ಕೂ ಬಹಳ ರುಚಿಯಾಗಿರ್ತದೆ. ಬೆಳಗಿನ ಉಪಹಾರಕ್ಕೆ ಒಂದು ಒಳ್ಳೆಯ ಆರೋಗ್ಯಕರವಾದಂತಹ ರೆಸಿಪಿ ಇದು. ನಾವು ಬಾಳೆಕಾಯಿ ದೋಸೆ ಮಾಡ್ತೇವಲ್ಲ, ಅದಕ್ಕಿಂತನೂ ಬಹಳ ರುಚಿಯಾಗಿರ್ತದೆ ಈ ದೋಸೆ. ಇನ್ನು ದೋಸೆ ಜೊತೆ ಸೇರಿಸ್ಕೊಂಡು ತಿನ್ನಲಿಕ್ಕೆ ಈಗಾಗಲೇ ಮಾಡಿದಂತಹ ಬಾಳೆದಿಂಡಿನ ತಂಬುಳಿ, ಕಾಯಿ ಚಟ್ನಿ, ಮಕ್ಕಳಿಗಾದರೆ ಬೆಲ್ಲದ ಪಾಕ ಅಥವಾ ಜೇನುತುಪ್ಪ ಹಾಕಿ ತಿನ್ನಲಿಕ್ಕೆ ಬಹಳ ಒಳ್ಳೆಯದಾಗ್ತದೆ. ಉತ್ತಮ ಆರೋಗ್ಯಕ್ಕೆ ಅತಿ ಅವಶ್ಯಕತೆ ಇರುವಂತಹ ಬಾಳೆದಿಂಡಿನ ಈ 2 ರೆಸಿಪಿಗಳನ್ನು ನೀವು ಮಾಡಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಬರ್ತೇನೆ. ಧನ್ಯವಾದಗಳು.